ಅಂಧರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು. ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಅಜ್ಞಾನದಿಂದ ಅಮೃತವನ್ನು ಕಳೆದುಕೊಂಡ ಉತ್ತಂಕ. ಅಲ್ಪವಿರಾಮ. ಕುರುಕ್ಷೇತ್ರ ಯುದ್ಧ ಸಂಗ್ರಾಮವು ಮುಗಿಯಿತು. ಪಾಂಡವರಿಗೆ ವಿಜಯವು ಲಭಿಸಿದ ಮೇಲೆ ಹಸ್ತಿನಾಪುರಕ್ಕೆ ಧರ್ಮರಾಯನು ರಾಜನಾದನು. ಆ ಸಮಯದಲ್ಲಿ ಉತ್ತಂಕನೆನ್ನುವವನು ಶ್ರೀಕೃಷ್ಣನನ್ನು ಭೇಟಿಯಾದನು. ಅವನು ಕೃಷ್ಣನೊಂದಿಗೆ, ದೇವ, ನಾನು ಯಾವಾಗಲೂ ಕಾಲು ನಡಿಗೆಯಲ್ಲಿ ಪಯಣಿಸುತ್ತಿರುತ್ತೇನೆ. ಮಾರ್ಗ ಮಧ್ಯದಲ್ಲಿ ದಾಹವುಂಟಾದಾಗ ಅದು ದಟ್ಟ ಕಾಡಾಗಿರಲಿ ಅಥವಾ ಮರುಭೂಮಿಯಾಗಿರಲಿ ನನಗೆ ನೀರು ಸಿಗುವಂತೆ ಮಾಡು ಎಂದು ಬೇಡಿಕೊಂಡನು. ಶ್ರೀಕೃಷ್ಣನು ಅದಕ್ಕೆ ತಥಾಸ್ತು ಅಂದನು. ಉತ್ತಂಕನು ಒಂದು ದಿನ ದೊಡ್ಡ ಮರುಭೂಮಿಯೊಂದರ ಮೂಲಕ ನಡೆದುಕೊಂಡು ಹೋಗುತ್ತಿದ್ದ. ಸ್ವಲ್ಪ ಸಮಯಕ್ಕೆ ಅವನಿಗೆ ದಾಹವುಂಟಾಯಿತು. ಅವನು ನೀರಿಗಾಗಿ ಹುಡುಕಾಡಿ ಕಂಗಾಲಾದ. ಕಡೆಗೆ ಕೃಷ್ಣನು ತನಗಿತ್ತ ವರವನ್ನು ಅವನು ಜ್ಞಾಪಿಸಿಕೊಂಡ. ಆಗ ಅವನ ಎದುರಿಗೆ ನಿಮ್ನ ಕುಲಕ್ಕೆ ಸೇರಿದ್ದ ಒಬ್ಬ ಬೇಟೆಗಾರ ಬಂದನು. ಅವನ ಬಟ್ಟೆಬರೆಗಳು ಅಲ್ಲಲ್ಲಿ ಹರಿದು ಹೋಗಿ ಮಾಸಿ ಧೂಳುಧೂಳಾಗಿದ್ದವು. ನಿಮಗೆ ನೀರಡಿಕೆಯಾದಂತೆ ತೋರುತ್ತದೆ. ಈ ಬೊಂಬಿನ ಕೊಳವೆಯಲ್ಲಿ ನೀರಿದೆ, ಅದನ್ನು ಕುಡಿಯಿರಿ ಎಂದು ಹೇಳಿದನು. ಉತ್ತಂಕನು ಆ ಬೇಟೆಗಾರನೆಡೆಗೆ ಸಂದೇಹದಿಂದ ನೋಡಿದನು. ನಿಮ್ನ ಕುಲದವನ ಬಳಿಯಲ್ಲಿ ಅದು ಹೇಗೆ ತಾನೇ ನೀರು ಕುಡಿಯಬಲ್ಲೆ ಎಂದು ಅವನು ಭಾವಿಸಿ, ನನಗೆ ದಾಹವೇನೂ ಆಗಿಲ್ಲ ಎಂದು ಹೇಳಿದ. ಆ ಬೇಟೆಗಾರನು ನಾನಾ ವಿಧವಾಗಿ ಬೇಡಿಕೊಂಡರೂ ಉತ್ತಂಕನು ಅವನ ಕೈಯಿಂದ ನೀರನ್ನು ಸ್ವೀಕರಿಸಲು ಒಪ್ಪಿಕೊಳ್ಳಲಿಲ್ಲ. ಆಗ ಆ ಬೇಟೆಗಾರ ಅಲ್ಲಿಂದ ಅದೃಶ್ಯವಾದನು. ಆಗ ಉತ್ತಂಕನಿಗೆ ತಾನು ಮಾಡಿದ ಅಚಾತುರ್ಯದ ಅರಿವಾಯಿತು. ಕೃಷ್ಣ, ನೀನು ಕೊಟ್ಟ ನೀರನ್ನು ಕುಡಿಯಲು ನಿರಾಕರಿಸಿ ಎಂತಹ ಅಪರಾಧ ಮಾಡಿದೆ ಎಂದು ಉತ್ತಂಕನು ಪರಿಪರಿಯಾಗಿ ದುಃಖಿಸಿದ. ಆಗ ಕೃಷ್ಣನು ಅವನ ಮುಂದೆ ಪ್ರತ್ಯಕ್ಷನಾದನು. ಉತ್ತಂಕನು ಅವನ ಪಾದಗಳಿಗೆ ಸಾಷ್ಟಾಂಗವೆರಗಿ, ದೇವ, ನೀನು ಈ ವಿಧವಾಗಿ ನನ್ನನ್ನು ಪರೀಕ್ಷಿಸುವುದು ನಿನಗೆ ತರವೇ ಎಂದು ಪ್ರಶ್ನಿಸಿದನು. ಅದಕ್ಕೆ ಕೃಷ್ಣನು ನಗುತ್ತಾ, ನಿನಗೆ ಅಮೃತವನ್ನು ಕೊಡು ಎಂದು ಇಂದ್ರನಿಗೆ ಹೇಳಿದ್ದೆ. ಅವನು ಒಬ್ಬ ಮಾನವನಿಗೆ ಅಮೃತವನ್ನು ಕೊಡಲಾರೆನೆಂದ. ಆದರೆ ನಿನಗೆ ಅಮೃತವನ್ನು ಕೊಡಲು ಅವನನ್ನು ಒಪ್ಪಿಸಿದ್ದೆ. ಅದಕ್ಕೆ ಇಂದ್ರನು ಒಬ್ಬ ನಿಮ್ನ ಕುಲದವನೊಡನೆ ಅಮೃತವನ್ನು ಕಳುಹಿಸುತ್ತೇನೆಂದು ಮಾನವರೆಲ್ಲರೂ ಒಂದೇ ಎಂದು ಭಾವಿಸಿ ಅವನು ಕೊಟ್ಟ ಅಮೃತವನ್ನು ಉತ್ತಂಕನು ಕುಡಿದರೆ ಸರಿ, ಇಲ್ಲದೆ ಹೋದರೆ ಆ ಅಮೃತವನ್ನು ಹಿಂದಕ್ಕೆ ತರಿಸಿಕೊಳ್ಳುತ್ತೇನೆ ಎನ್ನುವ ನಿಬಂಧನೆಯನ್ನು ವಿಧಿಸಿದ. ನೀನು ಅಜ್ಞಾನದಿಂದ ಅಮೃತವನ್ನು ಕುಡಿಯುವ ಅವಕಾಶವನ್ನು ಕಳೆದುಕೊಂಡೆ ಎಂದು ಹೇಳಿದನು. ಉತ್ತಂಕನು ತನ್ನ ದಾಹವನ್ನು ಇಂಗಿಸಿಕೊಳ್ಳದೆ ಆ ಮರುಭೂಮಿಯಲ್ಲಿ ತನ್ನ ಪಯಣವನ್ನು ಮುಂದುವರೆಸಿದ. ಜೈ ಶ್ರೀರಾಮ್. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನಃ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು.